ಸೊ ಹಿಂದೂ ಮಹಾಸಾಗರದಲ್ಲಿನ ದಾಳಿ ಬಳಿಕ ಈಗ ಮತ್ತೊಂದು ದಾಳಿಯನ್ನ ಮಾಡಲಾಗಿದೆ. ಇರಾನ್ನ ಅಬ್ಬಾಸ್ ಬಂದರಿನ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಇನ್ನು US ದಾಳಿಗೆ ಅಬ್ಬಾಸ್ ಬಂದರು ಹೊತ್ತಿ ಉರಿತಾ ಇದೆ. ಆ ಒಂದು ಹೊಗೆ ಮುಗಿಲೆತ್ತರಕ್ಕೆ ಆವರಿಸಿದೆ. ಸೊ ಎಲ್ಲಿ ಮತ್ತೊಮ್ಮೆ ದಾಳಿ ಮಾಡಿಬಿಡುತ್ತೋ, ನಮ್ಮ ಹಡಗುಗಳಿಗೆ ಎಲ್ಲಿ ಹಾನಿ ಆಗುತ್ತೋ ಅಂತ ಹೇಳಿ ಆ ಭೀತಿಯಿಂದ ಹಡಗುಗಳು ನಿಂತಲ್ಲೇ ನಿಂತಿವೆ. ಲಂಗರು ಹಾಕಿ ನಿಂತಲ್ಲೇ ನಿಂತಿದ್ದಾವೆ. ಇರಾನ್ ನೌಕಾಪಡೆಯ ಪ್ರಧಾನ ಕಚೇರಿ ಅಬ್ಬಾಸ್ ಬಂದರು ಇದು. ಸೊ ಈ ಒಂದು ಬಂದರಿನ ಮೇಲೆ US ಆರ್ಮಿ ಈಗ ಅಟ್ಯಾಕ್ ಮಾಡಿದೆ. ಪ್ರಮುಖವಾದಂಥ ಬಂದರು, ಅದರ ಜೊತೆಗೆ ಇರಾನ್ನ ಒಂದು ಸೇನಾ ಕಚೇರಿಯನ್ನು ಕೂಡ ಹೊಂದಿರುವಂಥ ಒಂದು ಬಂದರು ಇದು. ಸೊ ಹೀಗಾಗಿ ಅಲ್ಲಿರುವಂಥ ಹಡಗುಗಳಿಗೆ ಭೀತಿ ಎದುರಾಗಿ ನೀವು ನೋಡ್ಬೋದು, ಗಮನಿಸ್ಬೋದು, ನಿಂತಲ್ಲೇ ಹಡಗುಗಳು ನಿಂತಿದ್ದಾವೆ. ಕಾರಣ ಏನು ಅಂತಂದರೆ, ಈಗ ಆ ಒಂದು ಪೋರ್ಟ್ ಟಾರ್ಗೆಟ್ ಆಗಿದೆ. ಅಕಸ್ಮಾತ್ ಏನಾದರೂ ಒಂದು ಚಿಕ್ಕ ಡೆವಲಪ್ಮೆಂಟ್ ಆದರೂ, ನಾವು ಆ ಕಡೆ ಹೋದರೂ ಅಥವಾ ಅಲ್ಲಿಂದ ವಾಪಸ್ ಬಂದರೂ ಕೂಡ ನಮ್ಮ ಹಡಗುಗಳು ಟಾರ್ಗೆಟ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಭಯದಿಂದಾಗಿ ನಿಂತಲ್ಲೇ ಹಡಗುಗಳು ನಿಂತಿದ್ದಾವೆ. ಸೊ US ದಾಳಿ ಅಷ್ಟರ ಮಟ್ಟಿಗೆ ಇರುವಂಥದ್ದು. ಸೊ ಈಗ ನೋಡ್ತಾ ಇದ್ದೀರಿ 2 ವಿಜುವಲ್ಸ್. ಆಗಲೇ ಹೇಳಿದೆ ನಿಮಗೆ, ಸುಂಟರ ಗಾಳಿ ರೀತಿಯಲ್ಲಿ ಬಂತು, ಅದರಿಂದಾನೇ ಬಹುಶಃ ಈ ಹಡಗು ಮುಳುಗಿದೆ ಅಂತ ಹೇಳಿ. ಐರಿಸ್ ದೇನಾ ಅನ್ನುವಂಥ ಇರಾನ್ನ ಯುದ್ಧ ನೌಕೆ, ಅದು ಸಮುದ್ರದ ಒಳಗಡೆಯಿಂದ US ಸಬ್ಮರೀನ್ ನಿಖರವಾಗಿ ಟಾರ್ಗೆಟ್ ಮಾಡಿ, ಆ ಪ್ರಿಸಿಷನ್ ಸ್ಟ್ರೈಕ್ ಅಂತ ಏನು ಕರೀತಾರೆ, ಆ ಒಂದು ಸ್ಟ್ರೈಕ್ನ ಮಾಡಿದ್ರಿಂದಾನೇ ಆ ಮುಗಿಲೆತ್ತರಕ್ಕೆ ಆ ನೀರು ಚಿಮ್ಮಿದ್ದದ್ದು, ಜೊತೆಗೆ ಆ ಹಡಗು ಕೂಡ ಮುಳುಗಿರುವಂಥದ್ದು. 87 ಜನರ ಸಾವಿಗೆ ಕಾರಣವಾದಂಥ US ಸಬ್ಮರೀನ್ ಅಟ್ಯಾಕ್. ಸೊ ಅದರ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮಗದೊಂದು ಕಡೆಯಲ್ಲಿ ಇರಾನ್ನ ಅಬ್ಬಾಸ್ ಬಂದರಿನ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿರುವಂಥದ್ದು. ಸೊ ಎರಡೂ ಕಡೆ, ಒಂದು ಕಡೆ ನೀರು ಮುಗಿಲೆತ್ತರಕ್ಕೆ ಚಿಮ್ಮಿದೆ, ಮಗದೊಂದು ಕಡೆ ಆ ಅಟ್ಯಾಕ್ನಿಂದಾಗಿ ಆ ಹೊಗೆ, ದಟ್ಟವಾದಂತಹ ಹೊಗೆ ಆಕಾಶಕ್ಕೆ ಚಾಚಿಕೊಂಡಿದೆ. ಸೊ US ದಾಳಿಯ ತೀವ್ರತೆಯನ್ನು ಗಮನಿಸ್ತಾ ಇದೆ. ಇರಾನ್ ಮೇಲೆ ಯಾವ ರೀತಿಯಾಗಿ ಎರಡೂ ಪಡೆಗಳು ಮುಗಿಬಿದ್ದಿದ್ದಾವೆ ಅಂತ. ಒಂದು ಕಡೆ ಇಸ್ರೇಲ್, ಮಗದೊಂದು ಕಡೆಯಲ್ಲಿ USA. ಸೊ ಅದರ ಎಫೆಕ್ಟನ್ನು ಗಮನಿಸ್ತಾ ಇದ್ದೀರಿ. ಅಂದರೆ ಅವರ ತಲೆಯಲ್ಲಿ ಒಂದು ಕ್ಲಿಯರ್ ಆಗಿದೆ, ಏನೇ ಆದರೂ ಬಿಡಬಾರ್ದು. ಈಗ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಈಗ ಅಲ್ಲಿ ನಾಯಕತ್ವದ ಒಂದು ಕೊರತೆ ಇದೆ. ಈಗ ನಮಗೆ ಒಂದು ರೈಟ್ ಸಮಯ US ಹಾಗೂ ಇಸ್ರೇಲ್ನ ದಾಳಿಯಿಂದ ಇರಾನನ್ನು ಮುಗಿಸೋದಕ್ಕೆ ಅನ್ನುವಂಥ ಆಲೋಚನೆಯಲ್ಲಿ ಎರಡೂ ಪಡೆ ಇದ್ದಂತೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.